ಎಲ್ಲರಿಗೂ ನಮಸ್ಕಾರ. ಮಂಜುನಾಥ ಸ್ವಾಮಿಯ ಎಲ್ಲ ಭಕ್ತರಿಗೆ ತಕ್ಷಣವೇ ನೆನಪಾಗೋದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಸುಮಾರು 800 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮವಾದ ಮಲ್ಲರ್ಮಾಡಿಯಲ್ಲಿ ಕುಡುಮ ಎಂದು ಕರೆಯಲಾಗುತ್ತಿತ್ತು. ನೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ಜೈನ ಧರ್ಮಾಧಿಕಾರಿ ಬಿರ್ಮಣ್ಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಳ್ಳಾಳ್ತಿ ವಾಸಿಸುತ್ತಿದ್ದರು. ಇವರ ಕುಟುಂಬದವರು ಸರಳ, ಧಾರ್ಮಿಕ ಮತ್ತು ಪ್ರೀತಿಯ ಜನರಾಗಿದ್ದರು. ಉದಾರತೆ ಮತ್ತು ಆತಿಥ್ಯಕ್ಕೆ ಹೆಸರುವಾಸಿಯಾಗಿದೆ. ದಂತಕಥೆಯ ಪ್ರಕಾರ ಧರ್ಮದ ರಕ್ಷಕ ದೇವತೆಗಳು ಮಾನವ ರೂಪಗಳನ್ನು ಧರಿಸಿ ಧರ್ಮವನ್ನು ಅಭ್ಯಾಸ ಮಾಡುವ ಸ್ಥಳವನ್ನು ಹುಡುಕುತ್ತಾ ಪೆರ್ಗಡೆಯ ನಿವಾಸಕ್ಕೆ ಆಗಮಿಸಿದರು. ಪೆರ್ಗಡೆ ಕುಟುಂಬದವರು ಇವರಿಗೆ ಗೌರವದಿಂದ ಆತಿಥ್ಯವನ್ನು ನೀಡಿದರು. ಧರ್ಮ ದೇವತೆಗಳು ಇವರ ಪ್ರಾಮಾಣಿಕತೆ ಮತ್ತು ಔದಾರ್ಯವನ್ನು ನೋಡಿ ಸಂತೋಷಪಟ್ಟರು. ಅಂದೇ ರಾತ್ರಿ ಧರ್ಮ ದೈವಗಳು ಶ್ರೀ ಬಿರ್ಮಣ್ಣ ಪೆರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡರು. ತಮ್ಮ ಭೇಟಿಯ ಉದ್ದೇಶವನ್ನು ವಿವರಿಸಿದರು. ದೈವಗಳ ಪೂಜೆಗಾಗಿ ಅವರು ಇದ್ದಂಥ ಮನೆಯನ್ನು ಖಾಲಿ ಮಾಡಲು ಆದೇಶಿಸಿದರು. ಧರ್ಮದ ಪ್ರಚಾರಕ್ಕಾಗಿ ನಿಮ್ಮ ಜೀವನವನ್ನು ಮುಡಿಪಾಗಿಡಿ ಎಂದು ಸೂಚಿಸಿದರು. ಪೆರ್ಗಡೆಯವರು ಯಾವುದೇ ಪ್ರಶ್ನೆಗಳನ್ನ ಕೇಳದೆ ಸ್ವತಃ ಮತ್ತೊಂದು ಮನೆಯನ್ನು ನಿರ್ಮಿಸಿ ನೆಲ್ಯಾಡಿ ಬೀಡಿನಲ್ಲಿ ದೈವಗಳನ್ನು ಪೂಜಿಸಲು ಪ್ರಾರಂಭಿಸಿದರು. ಇದು ಇಂದಿಗೂ ಮುಂದುವರೆದಿದೆ. ತಮ್ಮ ಆರಾಧನೆ ಆತಿಥ್ಯದ ಅಭ್ಯಾಸವನ್ನು ಮುಂದುವರೆಸಿದಾಗ ಧರ್ಮ ದೈವಗಳು ಮತ್ತೆ ಶ್ರೀ ಬಿರ್ಮಣ್ಣ ಪೆರ್ಗಡೆಯವರ ಮುಂದೆ ಕಾಣಿಸಿಕೊಂಡರು. ಕಾಳರಾಹು, ಕಲರ್ಕೈ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಎಂಬ 4 ಧರ್ಮದ ದೈವಗಳಿಗೆ ಮೀಸಲಾದ ಪ್ರತ್ಯೇಕ ದೇವಾಲಯಗಳನ್ನು ನಿರ್ಮಿಸಲು ಸೂಚಿಸಿದರು. ಅಲ್ಲದೆ ದೈವಗಳ ಧರ್ಮಗುರುಗಳಾಗಿ ಕಾರ್ಯನಿರ್ವಹಿಸಲು ಉದಾತ್ತ ಜನನದ 2 ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಪೆರ್ಗಡೆ ಅವರಿಗೆ ಹೇಳಲಾಯಿತು. ದೇಗುಲಗಳ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿ ಶ್ರೀ ಪೆರ್ಗಡೆ ಅವರ ಕರ್ತವ್ಯಗಳಲ್ಲಿ ಸಹಾಯ ಮಾಡಲು 4 ಯೋಗ್ಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಹೇಳಿದರು. ಇದಕ್ಕೆ ಪ್ರತಿಯಾಗಿ ದೈವಗಳು ಶ್ರೀ ಪೆರ್ಗಡೆ ಕುಟುಂಬದ ರಕ್ಷಣೆ, ದಾನದ ಸಮೃದ್ಧಿ ಮತ್ತು ಶ್ರೀ ಕ್ಷೇತ್ರಕ್ಕೆ ಖ್ಯಾತಿಯನ್ನು ನೀಡುವುದಾಗಿ ಭರವಸೆ ನೀಡಿದರು. ಆದೇಶದಂತೆಯೇ ಶ್ರೀ ಪೆರ್ಗಡೆಯವರು ದೇವಾಲಯಗಳನ್ನು ನಿರ್ಮಿಸಿದರು ಮತ್ತು ಆಚರಣೆಗಳನ್ನು ಮಾಡಲು ಬ್ರಾಹ್ಮಣ ಪುರೋಹಿತರನ್ನು ಆಹ್ವಾನಿಸಿದರು. ಈ ಪುರೋಹಿತರು ಪೆರ್ಗಡೆಯವರನ್ನು ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲು ವಿನಂತಿಸಿದರು. ದೈವಗಳು ಮಂಗಳೂರು ಸಮೀಪದ ಕದ್ರಿಯಿಂದ ಮಂಜುನಾಥೇಶ್ವರ ದೇವರ ವಿಗ್ರಹವನ್ನು ಖರೀದಿಸಲು ತಮ್ಮ ಸಾಮಂತ ಅಣ್ಣಪ್ಪ ಸ್ವಾಮಿಯನ್ನು ಕಳುಹಿಸಿದರು. ಈ ವಿಗ್ರಹದ ಸುತ್ತಲೂ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯವನ್ನು ನಿರ್ಮಿಸಲಾಯಿತು. 16ನೇ ಶತಮಾನದಲ್ಲಿ ಶ್ರೀ ದೇವರಾಜ ಹೆಗ್ಗಡೆಯವರು ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಗಳನ್ನು ಶ್ರೀಮಠಕ್ಕೆ ಭೇಟಿ ನೀಡುವಂತೆ ಆಹ್ವಾನಿಸಿದರು. ಸ್ವಾಮೀಜಿ ಸಂತೋಷದಿಂದ ಬಂದರು. ಆದರೆ ವೈದಿಕ ವಿಧಿಗಳ ಪ್ರಕಾರ ಮಂಜುನಾಥನ ವಿಗ್ರಹವನ್ನು ಪ್ರತಿಷ್ಠಾಪಿಸದ ಕಾರಣ ಅನ್ನದಾನ ಸ್ವೀಕರಿಸಲು ನಿರಾಕರಿಸಿದರು. ಶ್ರೀ ಹೆಗ್ಗಡೆಯವರು ಶಿವಲಿಂಗವನ್ನು ಪುನಃ ಪ್ರತಿಷ್ಠಾಪಿಸುವಂತೆ ಸ್ವಾಮೀಜಿಯವರಿಗೆ ಮನವಿ ಮಾಡಿದರು. ವೈದಿಕ ಸಂಸ್ಕಾರ ಮತ್ತು ಹೆಗ್ಗಡೆಯವರ ಸರ್ವರಿಗೂ ದತ್ತಿಯಿಂದ ಸಂತುಷ್ಟರಾದ ಸ್ವಾಮೀಜಿಯವರು ಧರ್ಮಸ್ಥಳವನ್ನು ಧರ್ಮ ಮತ್ತು ದಾನಗಳ ನೆಲೆಬೀಡು ಎಂದು ನಾಮಕರಣ ಮಾಡಿದರು. 800 ವರ್ಷಗಳ ಹಿಂದೆ ಪೆರ್ಗಡೆಯವರು ಸ್ಥಾಪಿಸಿದ ದಾನ ಮತ್ತು ಧಾರ್ಮಿಕ ಸಹಿಷ್ಣುತೆಯ ಬೇರುಗಳು ಹೆಗ್ಗಡೆ ಕುಟುಂಬದ 21 ತಲೆಮಾರುಗಳಿಂದ ಪೋಷಿಸಲ್ಪಟ್ಟಿವೆ ಮತ್ತು ಬಲಪಡಿಸಲ್ಪಟ್ಟಿವೆ. ಹೆಗ್ಗಡೆಯವರು ಸಹ ಪೆರ್ಗಡೆಯಿಂದ ಬಂದವರು. ನಿಸ್ವಾರ್ಥ ಸಮರ್ಪಣೆಯ ಫಲದಿಂದ ಇಂದಿನ ಧರ್ಮಸ್ಥಳ ಅರಳಿದೆ. ಈ ಕ್ಷೇತ್ರದಲ್ಲಿ ಅನ್ನದಾನ, ಅಭಯದಾನ, ವಿದ್ಯಾದಾನ ಹಾಗೂ ಆರೋಗ್ಯ ದಾನವನ್ನು ಮುಂದುವರಿಸುತ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹವನ್ನು ಜರುಗಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವವನ್ನು ಜರುಗಿಸಲಾಗುತ್ತದೆ. ಚೈತ್ರ ಮಾಸದಲ್ಲಿ ಅಣ್ಣಪ್ಪ ದೈವಗಳ ಮಹೋತ್ಸವವನ್ನು ನಡೆಸುತ್ತಾರೆ. ಮಾಘ ಮಾಸದಲ್ಲಿ ಮಹಾಶಿವರಾತ್ರಿಯ ಉತ್ಸವಗಳು ನಡೆಯುತ್ತವೆ. 210 ಟನ್ ಏಕಶಿಲೆಯ 39 ಅಡಿಯ ಬಾಹುಬಲಿಯ ಮೂರ್ತಿ ಇದೆ. 50ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳು ಧರ್ಮಸ್ಥಳದ ಟ್ರಸ್ಟ್ಗಳಿಗೆ ಒಳಪಟ್ಟಿದೆ. ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಮಾಡಿಕೊಂಡು ಹೋಗುವ ಭಕ್ತರು ಹೆಚ್ಚಾಗಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಎಲ್ಲ ಆದಮೇಲೆ ಇನ್ನೂ 5 ದೇವಾಲಯಗಳು ಪ್ರಮುಖವಾಗಿದೆ. ಯಾವ್ದಾವುದು ಅಂತ ತಿಳ್ಕೊಳ್ಳೋಣ. ಧರ್ಮಸ್ಥಳದ ಸಮೀಪದಲ್ಲಿಯೇ ಇದೆ.
ಮೊದಲನೇ ದೇವಸ್ಥಾನ ಸೂರ್ಯ ಶಿವರುದ್ರಾಯ ದೇವಸ್ಥಾನ. ಧರ್ಮಸ್ಥಳದಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಧರ್ಮಸ್ಥಳದಿಂದ ಉಜ್ರೆ ಮಾರ್ಗವಾಗಿ ಈ ದೇವಾಲಯವನ್ನು ತಲುಪಬಹುದು. ಸಾಕ್ಷಾತ್ ಶಿವ ಪಾರ್ವತಿಯರು ದರ್ಶನವನ್ನು ನೀಡಿದ ಜಾಗ ಎಂದೇ ಪ್ರಸಿದ್ಧಿಯಾಗಿದೆ. ಸಾವಿರಾರು ಭಕ್ತರು ಹರಕೆಗಳನ್ನು ಮಾಡಿಕೊಳ್ಳುತ್ತಾರೆ. ಹರಕೆಗಳು ಫಲಿಸಿದ ನಂತರ ಮಣ್ಣಿನ ಗೊಂಬೆಗಳನ್ನು ಅರ್ಪಿಸುತ್ತಾರೆ. ದೇವಸ್ಥಾನದ ಸಮೀಪದಲ್ಲಿಯೇ ಹರಕೆ ಬನ ಇದೆ. ಇನ್ನೊಂದು ದೇವಸ್ಥಾನ ಎಂದರೆ ಸೌತಡ್ಕ ಗಂಟೆ ಗಣಪತಿ. ಧರ್ಮಸ್ಥಳದಿಂದ 13 ಕಿಲೋಮೀಟರ್ ಆಗುತ್ತದೆ. ಇಲ್ಲಿಯ ವಿಶೇಷತೆ ಏನೆಂದರೆ ಹರಕೆಗಳನ್ನು ಮಾಡಿಕೊಂಡವರು ಗಂಟೆಯನ್ನು ತಂದು ಅರ್ಪಿಸುತ್ತಾರೆ. ಗಣಪತಿಯು ತನ್ನ ಪತ್ನಿಯರಾದ ಸಿದ್ಧಿ ಬುದ್ಧಿಯೊಂದಿಗೆ ಕಾಣಿಸಿಕೊಳ್ಳುತ್ತಾರೆ. ಇಲ್ಲಿ ಯಾವುದೇ ದೇವಾಲಯದ ನಿರ್ಮಾಣವಿಲ್ಲ. ಸೌತಡ್ಕದಿಂದ 3 ಕಿಲೋಮೀಟರ್ ದೂರದಲ್ಲಿ ಕೊಕ್ಕಡ ವೈದ್ಯನಾಥೇಶ್ವರ ದೇವಾಲಯವೂ ಇದೆ. ಹೆಸರೇ ಸೂಚಿಸುತ್ತಿರುವಂತೆ ಯಾವುದೇ ಕಾಯಿಲೆಗಳಿದ್ರೂ ಇಲ್ಲಿ ಬೇಡ್ಕೊಂತು ಅಂತಂದ್ರೆ ಎಲ್ಲಾ ಕಾಯಿಲೆಗಳು ಗುಣವಾಗುತ್ತೆ. 4ನೆಯ ದೇವಸ್ಥಾನ ಶಿಶಿಲೇಶ್ವರ ದೇವಸ್ಥಾನ. ಧರ್ಮಸ್ಥಳ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಮಧ್ಯದಲ್ಲಿ ಶಿಶಿಲ ಗ್ರಾಮವಿದೆ. ಧರ್ಮಸ್ಥಳದಿಂದ 30 ಕಿಲೋಮೀಟರ್ ಹಾಗೆ ಸುಬ್ರಹ್ಮಣ್ಯ ದೇವಾಲಯದಿಂದ 51 ಕಿಲೋಮೀಟರ್ ಆಗುತ್ತೆ. ಕಪಿಲಾ ನದಿ ದಡದಲ್ಲಿ ಈ ದೇವಸ್ಥಾನ ಇದೆ. ಇಲ್ಲಿಯ ಶಿವಲಿಂಗವು ಉದ್ಭವ ಶಿವಲಿಂಗ ಎಂದು ಹೇಳಲಾಗುತ್ತದೆ. ಮೀನಿನ ಸಾಮ್ರಾಜ್ಯವನ್ನೇ ನೋಡುವಂತೆ ಇಲ್ಲಿ ಮೀನುಗಳು ಹೆಚ್ಚಾಗಿವೆ. ಈ ದೇವಸ್ಥಾನಕ್ಕೆ ಹೋಗುವ ಭಕ್ತರು ತಪ್ಪದಂತೆ ಮೀನಿಗೆ ಆಹಾರವನ್ನು ನೀಡುತ್ತಾರೆ. 5ನೇ ದೇವಸ್ಥಾನ ಕನ್ಯಾಡಿ ಶ್ರೀರಾಮ ಮಂದಿರ. ಧರ್ಮಸ್ಥಳದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿದೆ. ಅಯೋಧ್ಯೆಯಲ್ಲಿ ಹಳೆಯ ರಾಮ ಮಂದಿರದ ನಿರ್ಮಾಣದ ರೀತಿಯಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ದೇವಸ್ಥಾನದ ಒಳಭಾಗದಲ್ಲಿ 32 ಗರ್ಭಗುಡಿಗಳು ಕಾಣಸಿಗುತ್ತೆ. ಪ್ರಭು ಶ್ರೀರಾಮ ವಿಶ್ರಾಂತಿ ಪಡೆದುಕೊಂಡ ಸ್ಥಳ ಎಂದು ಹೇಳಲಾಗುತ್ತದೆ. ಈ ದೇವಾಲಯದ ಒಳಗೆ ಹೋಗುವವರು ಸ್ವರ್ಗದಂತೆ ಭಾವಿಸುತ್ತಾರೆ. ಧರ್ಮಸ್ಥಳಕ್ಕೆ ಹೋಗುವವರು ನೇತ್ರಾವತಿಯ ದರ್ಶನವನ್ನು ಪಡೆಯಲೇಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಇಷ್ಟು ಮಾಹಿತಿಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಗಳೆಲ್ಲ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಂ ಶ್ರೀ ಮಂಜುನಾಥಾಯ ನಮಃ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಎಂದರೆ ಧರ್ಮಸ್ಥಳ. ಪ್ರತಿದಿನ 10,000ಕ್ಕೂ ಹೆಚ್ಚು ಭಕ್ತರು ಭೇಟಿ ನೀಡುತ್ತಾರೆ. ಧರ್ಮಸ್ಥಳದ ಶ್ರೀ ಮಂಜುನಾಥನನ್ನು ದರ್ಶನ ಮಾಡಿದ ನಂತರ ಪಾರ್ವತಿ ದೇವಿಯನ್ನು ದರ್ಶನ ಮಾಡುವುದನ್ನು ಮರೆಯಬಾರದು.